ನಮಸ್ತೆ ಶಂಕರ. ಬನ್ನಿ ಇವತ್ತಿನ ದಿನ ಭವಿಷ್ಯ ನೋಡೋಣ. 15ನೇ ತಾರೀಕು ಮಾರ್ಚ್ 2019 ಶುಕ್ರವಾರ. ಶ್ರೀ ವಿಳಂಬಿನಾಮ ಸಂವತ್ಸರೆ, ಪಾಲ್ಗುಣ ಮಾಸೆ, ಶುಕ್ಲ ಪಕ್ಷದ ನವಮಿ ತಿಥಿ, ವಿಶೇಷವಾಗಿ ಕೌಲವಕರಣ, ಆಯುಷ್ಮಾನ್ ಯೋಗ. ಇವತ್ತಿನ ಒಂದು ಪಂಚಾಂಗದಲ್ಲಿ ಸೂರ್ಯೋದಯ ಬಂದು 6:27 ಆರುದ್ರಾ ನಕ್ಷತ್ರ ಇವತ್ತಿನ ವಿಶೇಷ. ಚಂದ್ರ ರಾಹು ನಕ್ಷತ್ರದಲ್ಲಿದ್ದು, ರಾಹು ಬೇರೆ ಗುರು ನಕ್ಷತ್ರದಲ್ಲಿದ್ದಾನೆ. ಒಂದು ರೀತಿ ಗುರು ಚಾಂಡಾಳ ದೋಷ ಅಂತ ಹೇಳ್ತಾರೆ ಅಲ್ಲಿಗೆ. ಸೊ ಗುರು ರಾಹು ನಕ್ಷತ್ರದ ಒಂದು ಪ್ರಭಾವಕ್ಕೆ ಒಳಗಾಗ್ತಕ್ಕಂಥದ್ದು ಆಗುತ್ತೆ ಅಂತಕ್ಕಂಥದ್ದು. ಸೊ ಬನ್ನಿ ಇವತ್ತು ಯಾರಿಗೇನು ತೊಂದರೆ ಆಗುತ್ತೆ ಅನ್ನತಕ್ಕಂಥದ್ದು. ಮೇಷರಾಶಿ, ಒಂದು ರೀತಿ ಧೈರ್ಯವಿಲ್ಲ, ಮಾಡುವ ಕೆಲಸದ ಕಡೆ ಗಮನವಿಲ್ಲ, ಶತ್ರುಗಳ ಕಾಟ, ನಿಮ್ಮವರೇ, ನಿಮ್ಮ ಹತ್ತಿರದವರೇ, ನಿಮ್ಮ ಸ್ನೇಹಿತರು, ನಿಮ್ಮ ಬಂಧುಗಳೇ ನಿಮಗೆ ತೊಂದರೆ ಉಂಟು ಮಾಡ್ತಕ್ಕಂಥ ಒಂದು ಸಮಸ್ಯೆ ಉಂಟು. ಜಾಗರೂಕತೆ, ಗುರು ಶಾಂತಿ ಮಾಡಿಸಿಕೊಳ್ಳಿ. ಯಾರಾದ್ರೂ ಗುರುಗಳಿಗೆ, ಆಚಾರ್ಯರಿಗೆ ಒಂದು ಸಣ್ಣ ತಾಂಬೂಲ ಕೊಟ್ಟು ಆಶೀರ್ವಾದ ತಗೊಳ್ಳಿ. ವೃಷಭ ರಾಶಿ, ಆ ಒಂದು ಚಂದ್ರ ರಾಹು ಸಾರದಲ್ಲಿದ್ದಾನೆ. ಒಂದು ರೀತಿ ವಿಪರೀತ ದಮನಕಾರಿ ಪ್ರಯೋಗ, ಎಲ್ಲ ನಾನೇ ಮಾಡ್ಕೋಬೇಕು, ವಿಷ ಪ್ರಯೋಗ, ಮನಸ್ಸು ಕಲುಷಿತ, ನಾನೊಬ್ನೇ ಇರಬೇಕು, ನಾನೊಬ್ನೇ ಗೆಲ್ಲಬೇಕು ಅನ್ನತಕ್ಕಂಥ ಭಾವಾರ್ಥಕ್ಕೊಳಗಾಗ್ತೀರಾ. ಇವತ್ತು ಗೆಲ್ಲಬಹುದು ಮಕ್ಕಳೇ, ಬಟ್ ನಾಳೆ ಇನ್ನೊಂದು ದಿನ ಇನ್ನೊಬ್ಬ ಗೆಲ್ಲೋವನು ನಿಮ್ಮ ಸ್ಥಾನವನ್ನು ರೀಪ್ಲೇಸ್ ಮಾಡ್ಲಿಕ್ಕೆ ಒಬ್ಬ ಬಂದೇ ಬರ್ತಾರೆ. ಸೊ ವೆರಿ ಕೇರ್ಫುಲ್, ದುಡುಕ್ಬೇಡಿ. ಫುಡ್ ಪಾಯ್ಸನ್ ಆಗೋ ಚಾನ್ಸಸ್ ಇರುತ್ತೆ. ಆದಷ್ಟು ಶಿವಾಲಯದಲ್ಲಿ ಒಂದು ಸಣ್ಣ ಅರ್ಚನೆ, ಅಭಿಷೇಕದ ತೀರ್ಥ ಪ್ರಸಾದ ಸೇವಿಸಿ ಹೋಗಿ. ಮಿಥುನ ರಾಶಿ, ಒಳ್ಳೆಯದೂ ಅಲ್ಲ ಕೆಡುಕೂ ಅಲ್ಲ. ಯಾರನ್ನ ತುಂಬಾ ಮಿತ್ರರು ಅಂತ ಅಂದುಕೊಂಡಿದ್ರು, ಯಾಕೆಂದ್ರೆ ರಾಹು ಆರುದ್ರಾ ನಕ್ಷತ್ರ, ಚಂದ್ರ ಬಂದು ಆರುದ್ರಾ ನಕ್ಷತ್ರದಲ್ಲಿದ್ದಾರೆ, ರಾಹು ನಕ್ಷತ್ರದಲ್ಲಿ. ಆ ರಾಹು ಗುರು ನಕ್ಷತ್ರದಲ್ಲಿ ಇರೋದ್ರಿಂದ ಯಾರನ್ನೋ ತುಂಬಾ ಹತ್ತಿರದವರು ಅಂತ ಅನ್ಕೊಂಡಿದ್ರು ಅವ್ರು ಶತ್ರು ಆಗ್ತಾರೆ. ಇವನು ನಮಗೆ ಉಪಯೋಗ ಇಲ್ಲ ಕಣೋ ಅಂತ ಅಂದುಕೊಂಡಿದ್ದವನು ನಿಮಗೆ ಮಿತ್ರನಾಗ್ತಾನೆ. ಅಂಥದ್ದೊಂದು ಶುಭ ಯೋಗ ನಿಮಗೆ ಆಗ್ತಕ್ಕಂಥದ್ದು. ಸೊ ದುಡುಕಬೇಡಿ ಇವತ್ತು. ಆದಷ್ಟು ಸ್ವಲ್ಪ ಇಂಟರ್ನಲ್ ಆರ್ಗನ್ಸ್ ಏನಾದ್ರು ಹೆಲ್ತ್ ಇಶ್ಯೂಸ್ ಇದ್ರೆ ಸ್ವಲ್ಪ ಜಾಗರೂಕತೆ. ಇಂಟರ್ನಲ್ ಶತ್ರುಗಳಿದ್ರು ಕೂಡ ಸ್ವಲ್ಪ ದುಗುಡಗೊಂಡು ಮಾತೇನಾದ್ರು ಮಾತಾಡ್ಲಿಕ್ಕೂ ಕೂಡ ಹೋಗ್ಬೇಡಿ. ಶಿವನಿಗೊಂದು ಅಭಿಷೇಕ ಒಳ್ಳೆಯದು. ಕರ್ಕಾಟಕ ರಾಶಿ, ಯಾಕೋ ಮನಸ್ಸು ಹುಳಿ, ಆರೋಗ್ಯ ಹುಳಿ, ಬುದ್ಧಿ ಹುಳಿ, ಏನೂ ಮಾಡ್ಲಿಕ್ಕೆ ಮನಸ್ಸು ತೋರಿಸ್ತಿಲ್ಲ, ಏನೋ ಒಂಟಿತನ ಅನ್ನತಕ್ಕಂಥ ಒಂದು ಫೀಲಿಂಗ್. ದಿಢೀರನೆ ದೈವ ದರ್ಶನ, ಕ್ಷೇತ್ರ ದರ್ಶನ, ಸಮುದ್ರ ಸ್ನಾನ, ನದಿ ಸ್ನಾನ, ಬೆಟ್ಟ ಗುಡ್ಡಗಳಲ್ಲಿರ್ತಕ್ಕಂಥ ಬೆಟ್ಟದ ತಾಯಿ ದರ್ಶನ ಮಾಡತಕ್ಕಂಥ ಶುಭಯೋಗ ಕೂಡ ಇವತ್ತು ನಿಮಗೆ ಕಲಿತು ಬರತಕ್ಕಂಥ ಒಂದು ದಿನವಾಗಿರುತ್ತೆ. ಹೋಗಿ ಬನ್ನಿ, ಯಾವುದಾದ್ರೂ ಕ್ಷೇತ್ರ, ದೇವಿ ಕ್ಷೇತ್ರಕ್ಕೆ ಹೋಗಿ ಬನ್ನಿ, ಅನುಕೂಲವಾಗ್ತಕ್ಕಂಥದ್ದಾಗುತ್ತೆ. ಮುಖ್ಯ ನಿರ್ಧಾರಗಳು ಬೇಡ. ಸಿಂಹರಾಶಿ, ವಿಜಯೋತ್ಸವ, ಶತ್ರುವಿನಿಂದಲೂ ಕೂಡ ಲಾಭ ನೋಡತಕ್ಕಂಥ ಒಂದು ದಿನ. ಅದರಲ್ಲೂ ಅನಾಥಾಶ್ರಮ, ವೃದ್ಧಾಶ್ರಮ, ಈ ಟೀಚಿಂಗ್, ಸಂಘ ಸಂಸ್ಥೆ, ದೇವ ಸಂಸ್ಥೆ, ಈ ತರದ್ದು ಕಟ್ಟಿರ್ತಕ್ಕಂಥವರಿಗೆ ಒಳ್ಳೆ ಅಭಿವೃದ್ಧಿ ಕಾಣತಕ್ಕಂಥ ಒಂದು ದಿನವಾಗಿರುತ್ತೆ. ಕನ್ಯಾ ರಾಶಿ, ನಿಮಗೆ ಮಿತ್ರಕಾರಕನಾಗಿರ್ತಕ್ಕಂಥ ರಾಹು ಪ್ರಭಾವದಲ್ಲಿ ಚಂದ್ರ ಇರೋದ್ರಿಂದ ವಿಶೇಷ ಪ್ರಗತಿ. ಅದರಲ್ಲೂ ಪರಸ್ಥಳ, ಪರದೇಶ, ವಿದೇಶ ವ್ಯಾಪಾರ, ಆಮದು ರಫ್ತು ವ್ಯಾಪಾರ, ಹಣಕಾಸಿನ ಲೆಕ್ಕಾಚಾರ, ತುಂಬ ದೊಡ್ಡ ದೊಡ್ಡ ಎಕ್ಸ್ಪೋರ್ಟ್ ಇಂಪೋರ್ಟ್, ತುಂಬ ದೊಡ್ಡ ಬಂಡವಾಳ ಹಾಕಬೇಕು, ಇನ್ವೆಸ್ಟ್ ಮಾಡಬೇಕು, ಈ ರೀತಿ ಆಲೋಚನೆಗಳಲ್ಲಿರ್ತಕ್ಕಂಥವರಿಗೆ ವಿಶೇಷ ಧನಪ್ರಾಪ್ತಿ. ಒಂದು ರೀತಿ ಒಂದು ವಿದೇಶ ಪ್ರವಾಸದ ಸುಯೋಗ ಕೂಡ ಕಲಿತು ಬರತಕ್ಕಂಥ ಒಂದು ವಿಶೇಷತೆ ನಿಮಗಿರ್ತಕ್ಕಂಥದ್ದು. ತುಲಾ ರಾಶಿ, ನಿಮಗೂ ಕೂಡ ಉಚ್ಚ ಸ್ಥಾನದ ಒಂದು ರಾಹು ಪ್ರಭಾವದಲ್ಲಿ ಚಂದ್ರನಿರೋದ್ರಿಂದ ಒಳ್ಳೆಯದು. ಆದರೆ ಆ ರಾಹು ಗುರುಸಾರದಲ್ಲಿರೋದ್ರಿಂದ ಗುರು ಚಾಂಡಾಳ ದೋಷ. ಅಂದ್ರೆ ಒಳ್ಳೆಯವರೆಲ್ಲ ಕೆಟ್ಟವರಾಗ್ತಾರೆ, ಕೆಟ್ಟವರೆಲ್ಲ ಒಳ್ಳೆಯವರಾಗ್ತಾರೆ. ಸೊ ನಿಮ್ಮ ಮಾತು, ನೀವೇನು ಒಳ್ಳೇದಕ್ಕೆ ಅಂತ ಆಡ್ತಿರೋ ಅದು ಕೆಟ್ಟದಾಗ್ತಕ್ಕಂಥದ್ದು, ಕೆಟ್ಟದ್ದು ಅಂತ ಆಡ್ತಕ್ಕಂಥದ್ದು ಒಳ್ಳೇದಾಗ್ತಕ್ಕಂಥದ್ದು. ಒಂದು ರೀತಿ ಜೂಜಿನ ಪ್ರವೃತ್ತಿ. ಏನೋ 10 ರೂಪಾಯಿ ಗೆದ್ಬಿಟ್ವಿ ಅಂತ ತೀರಾ ದುಡ್ಡಿನ ಇನ್ವೆಸ್ಟ್ಮೆಂಟ್ ಹೋಗಿ ನಿಂತ್ಕೊಳ್ತಕ್ಕಂಥ ಪ್ರಭಾವ ಬರುತ್ತೆ. ಜಾಗರೂಕತೆ. ಕೆಟ್ಟ ಅಭ್ಯಾಸ, ಕೆಟ್ಟ ಸಂಘ, ಕೆಟ್ಟದಾದಂಥ ಇನ್ವೆಸ್ಟ್ಮೆಂಟ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಜಾಗರೂಕತೆ. ಅದರಲ್ಲೂ ಎಲೆಕ್ಷನ್ ಟೈಮ್, ದುಡ್ಡು ಅದಲು ಬದಲು ಮಾಡಿಕೊಡ್ತೀವಿ, ಹಾಗೆ ಹೀಗೆ ಬ್ಲ್ಯಾಕ್, ಹವಾಲ, IPL ಇದೆಲ್ಲ ಸ್ಟಾರ್ಟ್ ಆಗಿದೆ. ವೆರಿ ಕೇರ್ಫುಲ್. ರಕ್ಷಣಾ ಇಲಾಖೆಗೆ ಭರ್ಜರಿ ಬೇಟೆಗಳು ಸಿಗತಕ್ಕಂಥ ದಿನ. ವೃಶ್ಚಿಕ ರಾಶಿ, ಸ್ವಲ್ಪ ನೋಡ್ಕೊಂಡು ಆರೋಗ್ಯದ ಕಡೆ ಗಮನ ಕೊಡಿ. ದೂರ ಪ್ರಯಾಣದಲ್ಲಿ ಸ್ವಲ್ಪ ವಿಳಂಬ ಆಗ್ತಕ್ಕಂಥದ್ದು. ಸ್ವಂತ ಕಾರ್ಯದಲ್ಲಿ ಪರಿಶ್ರಮದಿಂದ ಮುಂದಕ್ಕೆ. ತಂದೆ ಸಮಾನರಾದವರ ಆರೋಗ್ಯದ ಕಡೆ ಗಮನ ಕೊಡಿ. ಇವತ್ತು ಯೋಗಕಾರಕ ಸ್ವಲ್ಪ ರಾಹು ಸಾರದಲ್ಲಿರೋದ್ರಿಂದ ಮನಸ್ಸಿಗೆ ಒಂದು ರೀತಿ ಆತಂಕದ ಭೀತಿ. ಎಲ್ಲಿಯಾದ್ರೂ ಹತ್ತಿರದಲ್ಲಿ ಅನಾಥ ಮಕ್ಕಳಿದ್ದರೆ, ವೃದ್ಧಾಶ್ರಮ ಇದ್ದರೆ ಅಂಥವರಿಗೆ ಒಂದಿಬ್ಬರಿಗಾದ್ರೂ ಊಟದ ವ್ಯವಸ್ಥೆಯನ್ನು ಮಾಡತಕ್ಕಂಥದ್ದು ಮಾಡಿ ಸಮಾಧಾನ ಆಗ್ತಕ್ಕಂಥದ್ದು. ಧನುಸು ರಾಶಿ, ನಿಮಗೂ ರಾಹುಗೂ ಆಗಿ ಬರೋದಿಲ್ಲ. ಅದ್ರಲ್ಲಿ ಬೇರೆ ಗುರು ಬೇರೆ 12. ಇವತ್ತು ನೀವು ಕನೆಕ್ಟ್ ಆಗೋದೆಲ್ಲ ರಾಂಗ್ ಕನೆಕ್ಷನ್. ಯಾರೋ ಬಂದು ನಿಮ್ಮನ್ನ ಬುದ್ಧಿ ಕೆಡಿಸಿ, ಮನಸ್ಸು ಕೆಡಿಸಿ, ಯಾವುದೋ ಒಂದು ಇನ್ವೆಸ್ಟ್ಮೆಂಟ್ ನಲ್ಲಿ ದುಡ್ಡು ಹಾಕಿಸ್ಲಿಕ್ಕೆ ಹೋಗಿ ಸಿಕ್ಕಾಕ್ಸ್ತಾರೆ. ಯಾವುದೋ ಒಂದು ಜಾಬ್ ಚೇಂಜ್ ಮಾಡ್ಬಿಡೋಣ ಅನ್ನೋ ಒಂದು ಯೋಚನೆ,
ಮಾಡಿಬಿಡಿ ಗುರುಗಳೇ ಅಂತನೋ, ಇನ್ನೊಂದು ಏನೋ ಒಂದು ರಾಂಗ್ ಕನೆಕ್ಷನ್, ರಾಂಗ್ ಡೈವರ್ಷನ್ ಆಗ್ತಕ್ಕಂಥದ್ದಂದ್ರೆ ನೀವು ಹೋಗೋದಿಲ್ಲ ಇವತ್ತು ಎಡಗಟ್ಟೆ. ದುಡುಕಬೇಡಿ, ನಿಧಾನ ಮಾಡಿ, ವಿನಾಯಕರ ಅನುಷ್ಠಾನ ಮಾಡಿಕೊಳ್ಳಿ. ಆದಷ್ಟು ಓಂ ಗಂ ಗಣಪತಿಯೇ ನಮಃ, ಗಂ ಗಣಪತಿಯೇ ನಮಃ ಇದನ್ನು ಜಪ ಮಾಡ್ಕೊಳ್ಳಿ. ಯಾಕಂದ್ರೆ ಗುರು ಕೆಟ್ಟಿದ್ದಾನೆ, ಗುರು 12ನೇ ಮನೆ, ರಾಹು ಬೇರೆ ನೋಡ್ತಿದ್ದಾನೆ. ಯು ವಿಲ್ ಬಿ ಸ್ಪಾಯ್ಲ್ಡ್, ವೆರಿ ಕೇರ್ಫುಲ್. ಕೆಡ್ಲಿಕ್ಕೆ 100 ದಾರಿ ಮಕ್ಕಳ, ಬದುಕಲಿಕ್ಕೆ ಒಂದೇ ದಾರಿ ಮಕ್ಕಳ. ಜಾಗರೂಕತೆ. ಮಕರ ರಾಶಿ, ಶತ್ರುವಿನಿಂದಲೂ ಲಾಭ, ದಿಢೀರ್ ದೂರ ಪ್ರಯಾಣ, ವಿಶೇಷ ಧನಲಾಭವನ್ನ ನೋಡ್ತಕ್ಕಂಥದ್ದು, ತುಂಬಾ ದೊಡ್ಡ ಎಕ್ಸ್ಪೋರ್ಟ್ ಇಂಪೋರ್ಟ್ಗೆ ಸಂಬಂಧಪಟ್ಟಂಥದ್ದು, ಹುಳಿ ಪದಾರ್ಥಗಳ ವ್ಯಾಪಾರ, ಅದು ಹುಣಸೆ ಹಣ್ಣು ಇರ್ಬೋದು, ಟೊಮ್ಯಾಟೊ ಇರಬಹುದು, ಇಲ್ಲವೇ ವೈನ್ ವ್ಯಾಪಾರ ಇರ್ಬೋದು, ದ್ರಾಕ್ಷಿ ವ್ಯಾಪಾರ ಇರಬಹುದು, ಲಿಕ್ಕರ್ ವ್ಯಾಪಾರ ಇರಬಹುದು, ಇಲ್ಲ ಅಧರ್ಮದಲ್ಲಿ ಅನ್ಯಾಯದ ಮಾರ್ಗದಲ್ಲಿ ದುಡ್ಡು ಸಂಪಾದನೆ ಮಾಡಬೇಕು ಅನ್ನುವಂತ ಒಂದು ಆಲೋಚನೆ ಬರುತ್ತೆ. ಅಗೇನ್ ರಾಂಗ್ ಕನೆಕ್ಷನ್, ರಾಂಗ್ ಥಿಂಕಿಂಗ್, ವೆರಿ ಕೇರ್ಫುಲ್. ಕುಂಭರಾಶಿ, ದೈವ ದರ್ಶನ, ಗುರು ದರ್ಶನ, ಅಂದುಕೊಳ್ಳುವಂತಹ ಎಲ್ಲಾ ಕೆಲಸ ಕಾರ್ಯವನ್ನ ಸಾಧಿಸಿಕೊಳ್ತಕ್ಕಂಥ ಸುಯೋಗ. ಯಾವುದೋ ಯಜ್ಞ, ಯಾಗ, ಪೂಜೆ ಇವುಗಳಲ್ಲಿ ತೊಡಗಿಸ್ಕೋಬೇಕು ಅನ್ನತಕ್ಕಂಥ ಒಂದು ಮನಸ್ಥಿತಿ ಉಂಟಾಗುತ್ತೆ. ಪಾಲ್ಗೊಳ್ತಕ್ಕಂಥದ್ದು ಮಾಡ್ಕೊಳ್ಳಿ, ಏನು ತೊಂದರೆಗಳೇನೂ ಇಲ್ಲ, ಚೆನ್ನಾಗಿದೆ. ಅನುಗ್ರಹ, ದೇವಿಯ ಅನುಗ್ರಹ ಇರತಕ್ಕಂಥ ದಿನ. ಯಾವುದೋ ಒಂದು ದೇವಿಯ ದರ್ಶನದಿಂದ ನಿಮಗೆ ಬಂದಿರತಕ್ಕಂಥ ಭಾರ, ಹೊರೆ ದೂರ ಮಾಡ್ಕೊಳ್ತಕ್ಕಂಥ ಸುಯೋಗ. ಮೀನರಾಶಿ, ತಾಯಿ, ತಂದೆ, ಮಕ್ಕಳು, ಯಜಮಾನರು, ಹೆಂಡತಿ, ಆತ್ಮೀಯರು, ಹತ್ತಿರದವರಿಂದ ಏನೋ ಒಂದು ಹುಳಿಯಾದಂತ ಒಂದು ಪ್ರಸಂಗ, ನಿಮ್ಮ ಹತ್ತಿರದವರೇ, ಸಹೋದ್ಯೋಗಿಗಳೇ ನಿಮಗೆ ಸಹಕಾರ ಕೊಡದಂತಹ ಒಂದು ಪ್ರಸಂಗ ಆಗುತ್ತೆ. ಆದಷ್ಟು ಹತ್ತಿರದಲ್ಲಿ ನರಸಿಂಹರ ಆಲಯವಿದ್ರೆ ಹೋಗಿ ದರ್ಶನ ಮಾಡತಕ್ಕಂಥದ್ದು ಮಾಡಿ. ಆ ಭೀತಿ, ಮನೋಭೀತಿ ದೂರವಾಗಿ ನೆಮ್ಮದಿ ಕಾಣತಕ್ಕಂಥದ್ದಾಗುತ್ತೆ. ಒಳ್ಳೆಯದಾಗ್ಲಿ. ನಮಸ್ತೆ.